ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮ ಇನ್ನೇನು ಮುಗಿದು ಹೋಗುವ ಹಂತಕ್ಕೆ ಬಂದಿದ್ದು, ಈ ಮೂಲಕ ಟ್ರೋಫಿ ಗೆಲ್ಲೋದು ಯಾರು ಅನ್ನೋ ಪ್ರಶ್ನೆ ಮೂಡಿದೆ. ಹೀಗಿದ್ದಾಗ ಮೋಕ್ಷಿತಾ ಪೈ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಈ ಹಿಂದೆ ಮೋಕ್ಷಿತಾ ಪೈ ಅವರ ಮಕ್ಕಳ ಕಳಿಯಾಗಿದ್ದರೆಂಬ ಆರೋಪವು ಕೇಳಿಬರುತ್ತಿದೆ. ಅಂದರೆ ಮಗುವೊಂದನ್ನು ಕಿಡ್ನ್ಯಾಪ್ ಮಾಡಿ ಅಪಹರಣ ಮಾಡಿಸಿದ ಆರೋಪ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಅವರ ವಿರುದ್ಧ ಕೇಳಿ ಬಂದಿದೆ. ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಆಗಿದ್ರು ಎಂಬ ಆರೋಪ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಅದರಲ್ಲೂ ಹಣದ ಆಸೆಗೆ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಇಂತಹ ಕೃತ್ಯ ಎಸಗಿ ಪೊಲೀಸರ ಅತಿಥಿಯಾಗಿದ್ದರು ಅನ್ನೋ ಸುದ್ದಿ ಎಲ್ಲೆಲ್ಲೂ ಸಂಚಲನ ಸೃಷ್ಟಿ ಮಾಡಿದೆ. ಇದೇ ಆರೋಪ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿದೆ. ಮೋಕ್ಷಿತಾ ಪೈ ಮಕ್ಕಳ ಕಳ್ಳಿ ಎಂಬ ಆರೋಪ ಕೇಳಿ ಬಂದಿರುವುದು ಹೇಗೆಂದರೆ, ಬಿಕಾಂ ಪದವಿ ಪಡೆದಿರುವ ಮೋಕ್ಷಿತಾ ಪೈ ಈ ಹಿಂದೆ ಐಶ್ವರ್ಯ ಪೈ ಅಂತ ಹೆಸರು ಇಟ್ಕೊಂಡಿದ್ರು. ಹೀಗಿದ್ದಾಗಲೇ 2014ರಲ್ಲಿ ದೊಡ್ಡ ಎಡವಟ್ಟೊಂದು ನಡೆದು ಹೋಗಿತ್ತು. ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ತನ್ನ ಗೆಳೆಯನ ಜೊತೆ ಸೇರಿ 2014ರಲ್ಲಿ ಮಗುವೊಂದನ್ನು ಅಪಹರಣ ಅಥವಾ ಕಿಡ್ನ್ಯಾಪ್ ಮಾಡಿದ ಆರೋಪ ಕೇಳಿ ಬಂದಿದೆ. ಅಂದ ಹಾಗೆ ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ಬಿಕಾಂ ಪದವಿ ಪಡೆದಿದ್ದ ಹಿನ್ನೆಲೆ ಮಕ್ಕಳಿಗೆ ಟ್ಯೂಷನ್ ತಗೋತಿದ್ರಂತೆ. ಆದರೆ ಮೋಕ್ಷಿತಾ ಪೈ 2014ರಲ್ಲಿ ತನ್ನ ಗೆಳೆಯ MBA ಪದವಿ ಪಡೆದಿದ್ದ ಆರೋಪಿಯ ಮಾತು ಕೇಳಿ ಮಗುವನ್ನು ಕಿಡ್ನ್ಯಾಪ್ ಮಾಡಿದ್ರು. ನಂತರ ಇಬ್ಬರು ಸೇರಿ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದ ಆರೋಪ ಕೇಳಿ ಬಂದಿದೆ. ಇದೀಗ ಈ ವಿಚಾರ ಮತ್ತೊಂದು ಮುನ್ನೆಲೆ ಬಂದು ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಲಿ, ಈ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಕ್ರಮ ಕೈಗೊಳ್ಳಲಿ ಎಂದು ಆಗ್ರಹಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಮಂದಿ ಹಾಗೂ ಬಿಗ್ ಬಾಸ್ ವೀಕ್ಷಕರು ಮತ್ತೊಂದು ಕಡೆ ಮಕ್ಕಳ ಕಳ್ಳಿ ಮೋಕ್ಷಿತಾ ಪೈ ಅಂತ ಆರೋಪ ಮಾಡುತ್ತಾ ಟ್ರೋಲ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಒಟ್ಟಿನಲ್ಲಿ ಇದೆಲ್ಲ ಏನೇ ಇರಲಿ, ಮೋಕ್ಷಿತಾ ಪೈ ಅಲಿಯಾಸ್ ಐಶ್ವರ್ಯ ಪೈ ವಿರುದ್ಧ ಈಗ ಕೇಳಿ ಬಂದಿರುವ ಆರೋಪದ ಬಗ್ಗೆ ಕಠಿಣ ಕ್ರಮ ಆಗಬೇಕು. ಮತ್ತೊಂದು ಈ ವಿಚಾರದ ಬಗ್ಗೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಎಂಬ ಆಗ್ರಹ ಕೇಳಿ ಬಂದಿದೆ. ಹಾಗಾದರೆ ಬಿಗ್ ಬಾಸ್ ಮನೆಯ ಒಳಗೆ ಇರುವ ವ್ಯಕ್ತಿಯ ಬಗ್ಗೆ ಇಂಥ ಆರೋಪ ಕೇಳಿ ಬಂದಿರುವುದು ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ.